ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಡೆಂಗಿ ಉತ್ಪತ್ತಿ ಕೇಂದ್ರವಾಯ್ತಾ ವಿಧಾನಸೌಧ ಅನ್ನುವಂತ ಪ್ರಶ್ನೆ ಉಟ್ಕೊಂಡಿದೆ. ಡೆಂಗಿ ಹಾವಳಿ ಹೆಚ್ಚಾಗ್ತಾ ಇದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಸಚಿವರು ಶಾಸಕರನ್ನ ಸ್ವಾಗತ ಮಾಡ್ತಾ ಇದೆ ಕಸದ ರಾಶಿ. ವಿಧಾನಸೌಧ ಆವರಣದಲ್ಲೇ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ 5794 ಡೆಂಗಿ ಕೇಸ್ ಇದ್ರು ಮಹಾ ನಿರ್ಲಕ್ಷ್ಯ ವಹಿಸಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬೈಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಬಿಬಿಎಂಪಿ ಆರೋಗ್ಯ ಅಧಿಕಾರಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರು ಕೇಳಲ್ಲ ಸರ್ ಅಂತ ಹೇಳ್ತಿದ್ದಾರೆ ಅವರು. ಕಸದ ಗುಂಡಿ ಇದ್ರೂ ಸಹ ರಸ್ತೆ ಬದಿಯೇ ಕಸ ಸುರಿತಾ ಇದ್ದಾರೆ ಸಿಬ್ಬಂದಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಬಿಬಿಎಂಪಿ ಆರೋಗ್ಯ ಅಧಿಕಾರಿ. ರಾಜ್ಯದಲ್ಲೇ ದಿನೇ ದಿನೇ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಈ ಒಂದು ಇಲ್ಲಿವರೆಗೂ ಆಗಿರುವಂಥದ್ದು 13,000ಕ್ಕೂ ಅಧಿಕ ಪ್ರಕರಣಗಳು ಸದ್ಯಕ್ಕೆ ದಾಖಲಾಗಿರುವಂಥದ್ದು ರಾಜ್ಯದಲ್ಲಿ. ಆದರೆ ಬಿಬಿಎಂಪಿ ನಿರ್ಲಕ್ಷ್ಯವನ್ನು ವಹಿಸ್ತಾನೆ ಬಂದಿದೆ. ಇದಕ್ಕೆ ದ್ಯೋತಕವಾಗಿ ಸದ್ಯಕ್ಕೆ ವಿಧಾನಸೌಧದ ಆವರಣದಲ್ಲೇ ಬಿದ್ದಿರುವಂತಹ ಕಸದ ರಾಶಿಗಳು. ಇದು ವಿಧಾನಸೌಧದಲ್ಲಿ ಒಂದು ಭಾಗದಲ್ಲಿ ಸೆಷನ್ ನಡೀತಾ ಇದೆ. ಈ ಸೆಷನ್ ನಡೀತಿರುವಂತಹ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಆಗುವಂತಹ ಜಾಗದಲ್ಲಿರುವಂತಹ ದೃಶ್ಯಗಳಿದು. ಯಾವ ರೀತಿಯಾಗಿ ಕೊಳಚೆ ನೀರಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಾ, ಜೊತೆ ಕಸದ ರಾಶಿಯನ್ನು ನೋಡ್ತಾ ಇದ್ದೀರಾ. ಇದು ವಿಧಾನಸೌಧದ ಒಳಭಾಗಕ್ಕೆ ಎಲ್ಲ ಮಿನಿಸ್ಟರ್ಗಳು, ಶಾಸಕರು ಎಲ್ಲರೂ ಕೂಡ ಎಂಟ್ರಿ ಆಗುವಂತ ಜಾಗ. ಇದೇ ಒಂದು ರಸ್ತೆಯ ಮೂಲಕ ಎಲ್ಲರೂ ಕೂಡ ಎಂಟ್ರಿ ಆಗ್ತಾರೆ, ಎಕ್ಸಿಟ್ ಆಗ್ತಾರೆ. ಈ ರಸ್ತೆಯಲ್ಲಿರುವಂತಹ ಒಂದು ಕಸದ ರಾಶಿಯನ್ನು ನೋಡ್ತಾ ಇದ್ರೆ ಇದು ಒಳಭಾಗದಲ್ಲಿ ಸೆಷನ್ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಉಪಯೋಗಿಸಿದಂತ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲವನ್ನ ಕೂಡ ಊಟ ಮಾಡಿದಂತ ವೇಸ್ಟ್ ಆಗಿರ್ಬೋದು, ಘನತ್ಯಾಜ್ಯ ಎಲ್ಲವನ್ನ ಕೂಡ ತಗೊಂಡ್ಬಂದು ಇಲ್ಲಿ ಹಾಕಿರುವಂಥದ್ದು. ಸದ್ಯಕ್ಕೆ ಇದು ರಾಶಿ ಬಿದ್ದಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಆ ಭಾಗದಲ್ಲಿ ಡಂಪಿಂಗ್ ಯಾರ್ಡ್ ಇದೆ. ಅದು ಕಸವನ್ನು ಎಸೆಯೋದಕ್ಕೆ ಅಂತ ಹೇಳಿ ಒಂದು ಜಾಗವನ್ನು ಮಾಡಿದ್ದಾರೆ, ಕಸದ ಗುಂಡಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ಎಸೆಯದೆ ರಸ್ತೆಯ ಬದಿಗಳಲ್ಲಿ ಎಸೆದಿರುವಂಥದ್ದು, ಜೊತೆಗೆ ಕೊಳಚೆ ನೀರು ನಿಂತಿರುವಂಥದ್ದನ್ನು ನೋಡ್ತಾ ಇದ್ದೀರಾ ಇಲ್ಲಿ. ಇವೆಲ್ಲವುಗಳು ಕೂಡ ಡೆಂಗ್ಯೂ ರೋಗಕ್ಕೆ ಕಾರಣವಾಗಬಹುದು. ಬೆಂಗಳೂರಿನಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು 500ಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗಿದೆ. ಆದರೆ ಇದು ಸದ್ಯಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ನಾವೇನು ಕರಿತೀವೋ ಆ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಕಪ್ಪು ಚುಕ್ಕೆ ಅನ್ನುವಂತೆ ವಿಧಾನಸೌಧದ ಆವರಣದಲ್ಲೇ ಈ ಥರದ ಒಂದು ವಾತಾವರಣ ಇದೆ ಅಂತ ಹೇಳಿದ್ರೆ, ನಾಳೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ, ಕೊಳಗೇರಿ ಭಾಗಗಳಲ್ಲಿ ಯಾರು ಈ ಥರದ ಒಂದು ಕ್ಲೀನ್ ಮಾಡ್ತಾರೆ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಎಸಿತಾ ಇದ್ದಾರೆ ಅವರು ವಿಧಾನಸೌಧದ ಸಿಬ್ಬಂದಿಗಳು ಅಂತ ಕಾಣುತ್ತೆ. ಒಳಭಾಗದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಅಂತ ಕಾಣುತ್ತೆ. ಒಳಗಡೆ ಖಾಲಿ ಇದ್ರು ಕೂಡ ಅಲ್ಲೇ ಚೆಲ್ಲೋದಕ್ಕೆ ನೋಡ್ತಾ ಇದ್ದಾರೆ. ಈಗ ನಮ್ಮ ಕ್ಯಾಮರಾ ಕಂಡ ತಕ್ಷಣ ಅದನ್ನು ಒಳಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಷ್ಟಪಟ್ಟು. ಇಲ್ಲಿ ಈಗ ಸದ್ಯಕ್ಕೆ ನೀವು ಲೈವ್ ಆಗಿ ನೋಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಇಲ್ಲಿ ಎಸೆಯುವಂತಹ ದೃಶ್ಯಗಳು. ಈ ಜಾಗದಲ್ಲಿ ಕಸವನ್ನ ಯಾವ ರೀತಿಯಾಗಿ ವಿಧಾನಸೌಧದ ಸಿಬ್ಬಂದಿಗಳೇ ಬಂದು ಎಸಿತಾರೆ ಅನ್ನುವಂಥದ್ದು ನೋಡ್ತಾ ಇದ್ದಾರೆ. ಒಳಭಾಗದಲ್ಲಿ ಬಳಸಿದಂಥ ಎಲ್ಲ ವೇಸ್ಟ್ಗಳನ್ನು ಕೂಡ ಇಲ್ಲಿ ತಂದು ರಸ್ತೆ ಬದಿಯಲ್ಲಿ ಎಸ್ದು ಹೋಗ್ತಾ ಇದ್ದಾರೆ. ಸಚಿವರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಥರದ ಒಂದು ಜಾಗದಲ್ಲಿ ಬಂದು ಓಡಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಡೆಂಗ್ಯೂ ಬಂದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಅನ್ನುವಂಥದ್ದು. ಇದರ ಬಗ್ಗೆ ಇಲ್ಲೊಬ್ಬರು ಬಿಬಿಎಂಪಿ ಅಧಿಕಾರಿ ಇದ್ದಾರೆ. ಸರ್, ಏನು ಇದು, ಯಾರು ಕಸ ಎಸ್ದಿರೋದು ಯಾರು? ನಾನು ವೆಂಕಟಾಚಲಪತಿ ಮಾತಾಡ್ತಾ ಇರೋದು, ಬಿಬಿಎಂಪಿ ಇನ್ಸ್ಪೆಕ್ಟರ್ ಸಂಪಂಗಿ ರಾಮನಗರ. ನೋಡಿ ಸರ್, ಒಳಗಡೆಯಿಂದ ಹೌಸ್ ಕೀಪಿಂಗ್ ಅವರು ತಗೊಂಬಂದು ಇಲ್ಲಿ ಆಚೆ ಹಾಕ್ತಾರೆ ಸರ್. ಕಸ ಒಳಗಡೆ ಹಾಕ್ಬೋದು, ಬೇಕಂತ ಇಲ್ಲಿ ತಗೊಂಬಂದು ಹಾಕ್ತಾ ಇದ್ದಾರೆ. ಅಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಪ್ರಾಬ್ಲಮ್ ಆಗಿದೆ. ಬೆಳ್ಳಳ್ಳಿನಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಪ್ರಾಬ್ಲಮ್ ಆಗಿದೆ. ಮೊನ್ನೆಯಿಂದ 3 ದಿನದಿಂದ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಇವಾಗ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಪ್ಯಾಕ್ಟ್ ಅವರು. ನೋಡಿ ಸರ್, ಇಲ್ಲಿ ತಗೊಂಬಂದು ಹೌಸ್ ಕೀಪಿಂಗ್ ಅವರೆಲ್ಲ ತಗೊಂಬಂದು ಇಲ್ಲಿ ಆಚೆ ಹಾಕ್ತಾರೆ ಸರ್. ಒಳಗಡೆ ಫುಲ್ ಖಾಲಿ ಇದೆ ಸರ್. ಈಗ ನೀವು ಯಾರಿಗಾದ್ರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ ಈ ಥರ ಒಳಗಡೆ ಹಾಕಿ ಅಂತ? ನಾನು ತುಂಬ ಜನಕ್ಕೆ ಒಳಗಡೆ ಇರೋರಿಗೆಲ್ಲ, ಸೂಪರ್ವೈಸರ್ಗೆಲ್ಲ ಹೇಳಿದ್ದೀನಿ ಸರ್. ಯಾರು ಆ್ಯಕ್ಷನ್ ತೊಗೊತಾ ಇಲ್ಲ ಸರ್, ಯಾರು ಆ್ಯಕ್ಷನ್ ತೊಗೊತಾ ಇಲ್ಲ. ನೋಡಿ ಸರ್, ನಿಮ್ಮ ಮುಂದೆನೇ ಬಂದರೆ ನೋಡಿದ್ರಾ, ನಾವು ಇದ್ದರೆ ಒಳಗಡೆ ಹಾಕ್ತಾರೆ, ನಾವಿಲ್ಲ ಅಂದರೆ ಆಚೆ ಹಾಕ್ಬಿಟ್ಟು ಹೋಗ್ತಾರೆ ಸರ್. ಹಾಂ, ಈಗ ಇದನ್ನು ಯಾರಿಗಾದ್ರೂ ಒಳಭಾಗದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ನೀವು? ಮಾಡಿದ್ದೀವಿ ಸರ್. ನಮ್ಮ ಸಾಹೇಬರು ಬಂದಿದ್ದಾರೆ, ಸೂಪರಿಂಟೆಂಡೆಂಟ್ ಇಂಜಿನಿಯರು. ಅವ್ರು ಯಾರ ಹತ್ರ ಒಳಗಡೆ ಮಾತಾಡಿದ್ದಾರೆ. ಐ ವಿಲ್ ಟೇಕ್ ಆಕ್ಷನ್ ಅಂತ ಹೇಳಿದ್ದಾರೆ ಒಳಗಡೆ. ಹೌದು ಸರ್, ಒಳಗಡೆ ನಾವು ಆಕ್ಷನ್ ತಗೋತೀವಿ ಅನ್ನುವಂಥ ಮಾತುಗಳನ್ನು ಮಾತ್ರ ಹೇಳ್ತಾರೆ. ಆದರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥಕ್ಕೆ ಕಪ್ಪು ಚುಕ್ಕೆ ಅನ್ನುವಂಥದ್ದು ಇದು ವಿಧಾನಸೌಧದ ಆವರಣದಲ್ಲಿರುವಂತಹ ದೃಶ್ಯಗಳು. ಸದ್ಯಕ್ಕೆ ಇದು ಯಾವಾಗ ಕ್ಲೀನ್ ಆಗುತ್ತೆ, ಇನ್ನು ಉಳಿದಂಥ ವಿಧಾನಸೌಧದ ಆವರಣದಲ್ಲಿ ಈ ಥರದ ಒಂದು ವಾತಾವರಣ ಇದ್ರೆ ಉಳಿದಂತಹ ಭಾಗಗಳಲ್ಲಿ ಯಾವಾಗ ಇವೆಲ್ಲ ಕ್ಲೀನ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.